ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಆಚರಣೆ. ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದ DSS ಆಫೀಸ್ ಎದುರುಗಡೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂತೋಷ್ ಪಾಟೀಲ್, ಅಂಬೇಡ್ಕರ್ ಅನ್ನುವ ವ್ಯಕ್ತಿ ಒಂದು ಶಕ್ತಿ. ಇವರು ಸುಮಾರು 32 ಪದವಿಗಳನ್ನು ಹೊಂದಿದವರು. ಮನೆಯಲ್ಲಿ ಸುಮಾರು 56,000ಕ್ಕಿಂತ ಹೆಚ್ಚು ಬುಕ್ಗಳನ್ನು ಓದುವುದರಲ್ಲಿ ವಿಶ್ವಕ್ಕೆ ಮಾದರಿಯಾದ ವ್ಯಕ್ತಿ. ಇವರ ಮೂಲ ಉದ್ದೇಶ ಶಿಕ್ಷಣದ ಕಡೆಗೆ ಒತ್ತು ಕೊಡಬೇಕೆಂಬುದೇ ಇವರ ಮೂಲ ಉದ್ದೇಶವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕಾದರೆ ಪದಗಳೇ ಸಿಗುವುದಿಲ್ಲ ಎಂದು ಮಾತನಾಡಿದರು. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ಮೇಲಕ್ಕೇರಿದಾರಲ್ಲ ಅದನ್ನ ಪರಿಚಯಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. 32 ಡಿಗ್ರಿ ತಗೊಂಡಾರ ಅವ್ರ. ಈ ಭಾರತ ದೇಶ ಅಲ್ಲ ಇಡೀ ವಿಶ್ವದಾಗ 32 ಡಿಗ್ರಿ ತಗೊಳಕ್ ಇನ್ನು ಯಾರಿಗೂ ಸಾಧ್ಯ ಇಲ್ಲ ನನಗ ಅನಿಸ್ತದ. 32 ಡಿಗ್ರಿ ತಗೊಂಡಂತ ವ್ಯಕ್ತಿಗೆ ನಾವು ಅದಕ್ಕೆ ಫಸ್ಟ್ ಹೇಳೋದು ಶಿಕ್ಷಣವನ್ನ ಪಡ್ಕೋರಿ. ಈಗ ನಾವು ಯಾವ್ದಾರ ಒಂದು ಅಧಿಕಾರಿಗಳು ಏನೋ ಒಂದು ತಪ್ಪತ್ತು ಆತಂದ್ರೆ ಅವ್ರ ವಿರುದ್ಧ ಹೋರಾಟ ಇರ್ತು. ನಮ್ಮ ಹೋರಾಟ ವ್ಯವಸ್ಥೆ ವಿರುದ್ಧ ಆಗಬೇಕು ಹೊರತು ವ್ಯಕ್ತಿ ವಿರುದ್ಧ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ವ್ಯಕ್ತಿ ಮತ್ತು ವ್ಯವಸ್ಥೆಗೆ ಬಹಳ ಫರಕ್ ಆಗ್ತದೆ. ವ್ಯಕ್ತಿ ವ್ಯವಸ್ಥೆ ಬಗ್ಗೆ ಏನ್ ಮಾತಾಡ್ತಾನೋ ಅಥವಾ ವ್ಯಕ್ತಿ ವಿಷ ಬಿತ್ತಾನೋ ಅಥವಾ ವ್ಯಕ್ತಿ ಸಮಾಜಕ್ಕಾಗಿ ಏನಾರ ಮಾಡ್ತಾನಂತಂದ್ರ ಅಂತ ವ್ಯಕ್ತಿ ಒಂದು ಒಳ್ಳೆ ಸ್ಥಾನದೊಳಗಿತ್ತಂದ್ರ ಒಳಿತಾಕತಿ. ಆಮೇಲೆ ದಲಿತ ಯುವಕರಲ್ಲಿ ಇನ್ನೊಂದು ಏನಂತಂದ್ರೆ ನಮಗ್ ಬಿಸ್ನೆಸ್ ಮಾಡಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ಸರ್ಕಾರ ಸೌಲಭ್ಯ ರಗಡೆ ಅದನ್ನ ನಾವು ಅಂಬೇಡ್ಕರ್ ಅವರ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ನಿಮಿತ್ತವಾಗಿ ನೀವು ಇಲ್ಲಿ ಒಂದು ನಿಂತು ಏನು ಮಾತಾಡ್ತೇವೆ ಅಂದ್ರೆ ಅಂಬೇಡ್ಕರ್ ಅವರು ಸಮಾಜಕ್ಕೆ ಕೊಟ್ಟಂತ ಒಂದು ಬಹುದೊಡ್ಡ ಇದು ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬರೆದಂಥ ಒಂದು ಕಾನೂನು ಕಾನ್ಸ್ಟಿಟ್ಯೂಷನ್ ಅಂತ ಏನು ಅವರು ರಚನೆ ಮಾಡಿದಾರಲ್ಲ ಅದ್ರ ಅನುಗುಣವಾಗಿ ನಾವು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತೆ. ಯಾಕಂದ್ರೆ ಅವ್ರು ಸಣ್ಣ ವಯಸ್ಸಿನಲ್ಲಿ ಯಾವ ಕಷ್ಟಗಳನ್ನು ಪಡಬೇಕಾಗಿತ್ತು ಆ ಕಷ್ಟಗಳನ್ನು ಎಲ್ಲ ಪಟ್ಟಿದ್ರು. ಓದು ಬರಕ್ಕೆ ಹೋದ್ರೆ ಹೊರಗೆ ಕುಂಡಿಸ್ತಾರೆ ಅವ್ರು ಚೀಲದ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೆಂಗೈತೆ ನಿಮಗೂ ಬರೈತಿ. ಯಾಕಂದ್ರೆ ಈಗ ಪರಿಸ್ಥಿತಿ ಎಲ್ಲ ಲ್ಯಾಪ್ಟಾಪ್ ಮೊಬೈಲ್ ಟಾಪ್ ಬಂದೈತಿ. ಕಾಲಮಾನ ಯಾವ ರೀತಿ ಬದಲಾವಣೆ ಆಗೈತೆ ಅನ್ನೋದು ಸಂತೋಷ ಅಗದಿ ವಿಸ್ತಾರವಾಗಿ ಹೇಳಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ ಅವರು ಅವ್ರನ್ನ ನಾವು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು, ನಾವೊಂದು ಪರ್ಫೆಕ್ಟ್ ಆಗಿ ನಾವು ಅವ್ರ ಆದರ್ಶದಲ್ಲಿ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಅವರು ಒಬ್ಬರು ಚಿಂತಕರು ಹೇಳಿದರು ಅವರ ಜೀವನ ಚರಿತ್ರೆ ಹೇಗಿತ್ತು, ಅವರ ಸಂವಿಧಾನ ರಚನೆ ಮಾಡೋದು ಯಾವ್ದಿತ್ತು, ಅವರ ಡಿಗ್ರಿ ಯಾವಿದ್ದು. ಅವ್ರನ್ನ ಅಷ್ಟು ಏನು ಡಿಗ್ರಿ ಮಾಡಿದಲ್ಲ ಅಷ್ಟು ನಾವು ಓದ್ಕೊರಕ್ಕೂ ಆಗಲ್ಲ ಈಗಿನ ಜೀವಮಾನದಲ್ಲಿ. ಯಾಕಂದ್ರೆ ಅವರ ತಮ್ಮ ಇಳಿ ವಯಸ್ಸಿನಲ್ಲೇ ಆ ರೀತಿಯಿಂದ ಅವ್ರ ಮನೋಭಾವನೆಯಿಂದನೇ ಶಿಕ್ಷಣ ಬರೀ ಸಂಘಟನೆ ಹೋರಾಟದ ಮಧ್ಯದಲ್ಲಿ ಅವ್ರು ಬೆಳೆದು ಬಂದರು. ಯಾಕಂದ್ರೆ ಆವಾಗಿನ ಸಮಯದಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಅವರ ಕೊಡುಗೆದಿಂದ ಈಗ ನಾವು ಸಮಾಜದಲ್ಲಿ ಎಲ್ಲರೂ ಸಮಾನ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೆಲವೊಂದು ಮೀಸಲಾತಿ ಪ್ರಕಾರವಾಗಿ ಎಲ್ಲರೂ ಈಕ್ವಲ್ ಆಗಿ ಕಾಣ್ತಿದ್ದವು. ಈ ಸಂದರ್ಭದಲ್ಲಿ DSS ಸಂಘಟನೆ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪಗೋಳ್, ಸಚಿನ್ ಪಾಟೀಲ್, ಯುವ ಮುಖಂಡರು ಗಜಾನನ ನಾಯಕ, CPI ಅಡಿವಪ್ಪ, ಮಾಳನ್ನವರ್, ನಿಂಗಪ್ಪ ಚಿಗರಿ, ಪ್ರಕಾಶ್ ಹಳ್ಯಾಳ, ವೈದ್ಯರು, ಸುರೇಶ್ ಲಂಕನಟ್ಟಿ, ನೇಸರ್ಗಿ ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಅಸಮಾನತೆ ಈಗ ದೂರ